ನೋಡಮ್ಮ, ರಿಕ್ಷಾದಲ್ಲಿ ನನ್ನ ಆ ಜಾತ್ರೆ ತನಕ ಕರ್ಕೊಂಡು ಹೋಗ್ತೀಯಾ? ಹಾ ಯಾಕಿಲ್ಲ, ಆದ್ರೆ ಅಲಿಗಂಜ್ಗೆ 80 ರೂಪಾಯಿ. 80 ರೂಪಾಯಿ ತುಂಬಾ ಜಾಸ್ತಿ ಆಗುತ್ತೆ. ಇಲ್ನೋಡಿ, ನನ್ಗೆ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲ. ಆದ್ರೂ ಒಂದ್ ವಿಷಯ ಹೇಳ್ತೀನಿ, ನಿಮ್ಮನ್ನ ನೀವು ನೋಡ್ಕೊಂಡಿದೀರಾ? ಏನಿಲ್ಲ ಅಂದ್ರೂ ಒಂದು 150 ಕೆಜಿ ಇದೀರೇನೋ. ಅದೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ, ನಡಿ, ತಡ ಆಗ್ತಾ ಇದೆ. ರಜ್ಜು ರಿಕ್ಷಾನ ಎಳ್ಕೊಂಡು ಜಾತ್ರೆ ಹತ್ರ ಬರ್ತಾಳೆ. ಗ್ರಾಹಕನ ಇಳ್ಸಿದ್ಮೇಲೆ ಅವಳು ಕೂಡ ಜಾತ್ರೆ ಒಳಗ್ ಹೋಗ್ತಾಳೆ. ಅರೆ ವಾ, ಈ ಬಳೆಗಳೆಷ್ಟ್ ಚೆನ್ನಾಗಿದೆ. ಅರೆ ಬಿಂದಿ, ಅಯ್ಯೋ ಜುಂಕಿ ಎಷ್ಟ್ ಚೆನ್ನಾಗಿದೆ. ಇದ್ರಲ್ಲಿ ಹಾಕಿರುವ ಹಸಿರು ಕಲ್ಲುಗಳಂತೂ ಪಳಪಳ ಅಂತ ಹೊಳಿತಿದೆ. ಸುಮ್ನೆ ಯಾಕೆ ನನ್ ಸಮಯ ವ್ಯರ್ಥ ಮಾಡ್ತಾ ಇದ್ಯಾ? ತಗೋತ್ಯಾ ಅಂದ್ರೆ ತಗೋ, ಇಲ್ಲ ಅಂದ್ರೆ ಹೋಗು. ಹಾ, ಬಾಯ್ ಮುಚ್ಚಪ್ಪ ಸ್ವಲ್ಪ. ನನ್ಗೆ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲ, ಅರ್ಥ ಆಯ್ತಾ? ನನ್ನ ಹತ್ರ ದುಡ್ಡಿಲ್ಲ ಅಂತ ಅನ್ಕೊಂಬೇಡ. ಇರೋ ದುಡ್ಡಲ್ಲಿ ನಮ್ಮಪ್ಪನ್ಗೆ ಔಷಧಿ ತಗೋಬೇಕು, ಅರ್ಥ ಆಯ್ತಾ? ಬಂದ್ಬಿಟ. ರಜ್ಜು ತಾನ್ ತಗೊಂಡಿದ್ದ ಎಲ್ಲಾ ಸಾಮಾನ್ಗಳನ್ನ ವಾಪಸ್ಸಿಟ್ಟು ಅಂಗಡಿಯವನ್ಗೆ ಅಣಕಿಸ್ತಾಳೆ. ನಂತರ ಗ್ರಾಹಕರಿಗೋಸ್ಕರ ಕಾಯ್ತಾ ಇರ್ತಾಳೆ. ಜಮೀನ್ದಾರರ ಮಗ ಡಾಕ್ಟರ್ ಮಯಾಂಕ್ ಕೂಡ ಜಾತ್ರೆ ನೋಡಕ್ಕಂತ ಬಂದಿರ್ತಾನೆ. ಆದ್ರೆ ಅವನ್ ಬೈಕ್ ಪಂಚರ್ ಆಗಿ ಅವನು ರಜ್ಜುನ ನೋಡಿ ಹೀಗೆ ಹೇಳ್ತಾನೆ. ನೋಡಿ, ನನ್ನ ಮೊಹಾಲಿ ತನಕ ಕರ್ಕೊಂಡು ಹೋಗ್ತೀರಾ? ಹಾ ಯಾಕಿಲ್ಲ, ಆದ್ರೆ ಒಂದ್ ಮಾತ್ ಮೊದ್ಲೇ ಹೇಳ್ತೀನಿ. ಮುಹಾಲಿಪುರಕ್ಕೆ 50 ರೂಪಾಯಿ, ಜಗನ್ನಾಥ್ಗಂಜ್ಗೆ 70 ರೂಪಾಯಿ. ಈಗ ಮುಹಾಲಿಪುರ ದೂರ ಇದ್ರೂನು 50 ರೂಪಾಯಿ ಯಾಕೆ ಅಂತ ಕೇಳೋಕ್ ಬರ್ಬೇಡಿ. ಅವಳ ಮಾತಿಗೆ ತಲೆ ಕೆಡ್ಸ್ಕೊಂಡು ಕೈಯಲ್ಲಿದ್ದ ಗಡಿಯಾರನ ತೆಗೆದು ಮಯಾಂಕ್ ಹೇಳ್ತಾನೆ. ನಾನು ಬೇಗ ಹೋಗ್ಬೇಕು. ನೀವು ಎಲ್ಲಿಗೆ ಎಷ್ಟು ಹಣ ತಗೋತೀರಾ ಅದರಿಂದ ನನ್ಗೆ ಏನು ಆಗ್ಬೇಕಾಗಿಲ್ಲ. ಅರೆ ವಾ, ತುಂಬಾ ಬುದ್ಧಿವಂತ ಅಂತ ಕಾಣಿಸ್ತಾ ಇದೆ. ಬನ್ನಿ, ನಾನ್ ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತೀನಿ. ಗಾಳಿಯಲ್ಲಿ ಹಾರ್ತಾ ಇದ್ದ ಅವಳ ಗುಲಾಬಿ ಬಣ್ಣದ ದುಪ್ಪಟ್ಟ, ಗುಲಾಬಿ ಕೆನ್ನೆ ಮೇಲೆ ಬೀಳ್ತಾ ಇದ್ದ ಬೆವರಿನ ಹನಿಗಳು, ಮತ್ತೆ ಗಾಳಿಯಲ್ಲಿ ಹಾರ್ತಾ ಇದ್ದ ಅವಳ ದಟ್ಟವಾದ ಕೂದಲನ್ನ ನೋಡಿ ಮಯಾಂಕ್ ಅವಳಿಗೆ ಹೀಗ್ ಹೇಳ್ತಾನೆ. ನೀನ್ ಎಷ್ಟು ಸುಂದರವಾಗಿದ್ಯಾ ಗೊತ್ತಾ? ಸಿಟಿನಲ್ಲಿ ಏನಾದ್ರೂ ಇದ್ದಿದ್ರೆ ನಿನ್ಗೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇರ್ತಿದ್ರು. ಹಳ್ಳಿಲಿ ಜನ ಎಷ್ಟು ಕಷ್ಟಪಡ್ತಾರೆ ಅಲ್ವಾ? ಇಲ್ನೋಡಿ, ನನ್ಗೆ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲ. ಊರಿನ ಹೆಣ್ಮಕ್ಳೆಲ್ಲ ಹಂಗೆಲ್ಲ ಇರಲ್ಲ, ಅರ್ಥ ಆಯ್ತಾ? ರಿಕ್ಷಾದಲ್ಲಿ ಕುತ್ಕೊಂಡು ಸುಮ್ನೆ ಬನ್ನಿ. ಒಂದ್ ಮಾತ್ ಜಾಸ್ತಿ ಆಡಿದ್ರೆ ಕೆಳಗಿಳಿಸ್ಬಿಡ್ತೀನಿ ಅಷ್ಟೇ. ನಾನು ರಜ್ಜು, ಯಾವ್ದೋ ಮಾಮೂಲಿ ಹುಡುಗಿ ಅನ್ಕೊಂಬೇಡಿ. ಅವಳ ಮಾತನ್ನ ಕೇಳಿ ಮಯಾಂಕ್ಗೆ ನಗು ಬರುತ್ತೆ. ಮರುದಿನ ಬೆಳಿಗ್ಗೆ, ಅಪ್ಪ ಹೇಗಿದ್ದೀರಾ? 2 ನಿಮಿಷದಲ್ಲಿ ಅಡ್ಗೆ ಫಟಾಫಟ್ ಅಂತ ರೆಡಿ ಮಾಡ್ತೀನಿ, ತಿನ್ನೋದಿಕ್ ರೆಡಿ ಆಗಿರಿ. ಮಗಳೇ, ನನ್ನ ಔಷಧಿ ತರೋದನ್ನ ಮತ್ತೆ ಮರ್ತೋದ್ಯಾ? ಅಯ್ಯೋ ದೇವ್ರೇ, ನಾಳೆ ತಂದೆ ತರ್ತೀನಪ್ಪ. ನೀವೀಗ ಬಿಸಿ ಬಿಸಿ ರೊಟ್ಟಿ ತಿನ್ನಿ. ಕೆಲವು ದಿನಗಳ ನಂತರ ರಜ್ಜು ಬಂದಾಗ ತಂದೆ ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ದಿರ್ತಾರೆ. ಕೂಡ್ಲೆ ರಿಕ್ಷಾದಲ್ಲಿ ಅವರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಳೆ. ಕಂಪೌಂಡ್ರಣ್ಣ, ಅಪ್ಪನ್ಗೆ ಏನಾಗಿದ್ಯೋ ಗೊತ್ತಿಲ್ಲ, ಮಾತಾಡ್ತಾನೆ ಇಲ್ಲ. ಸ್ವಲ್ಪ ನೋಡಿ, ಡಾಕ್ಟರ್ ಎಲ್ಲಿದ್ದಾರೆ? ಡಾಕ್ಟರ್ನ ಸ್ವಲ್ಪ ಬೇಗ ಕರ್ಸಿ ಅಣ್ಣ, ನೋಡೋಕ್ ಹೇಳಿ ಬೇಗ. ಹೀಗ್ ಹೇಳಿ ರಜ್ಜು ಜೋರಾಗಿ ಅಳ್ತಾ ಇರ್ತಾಳೆ. ಅವಳಳೋ ಶಬ್ದ ಕೇಳಿ ಡಾಕ್ಟರ್ ಆಚೆ ಬರ್ತಾರೆ. ರಜ್ಜುಗೆ ಡಾಕ್ಟರ್ನ ನೋಡಿ ಆಶ್ಚರ್ಯ ಆಗುತ್ತೆ. ಡಾಕ್ಟರ್ ಬೇರೆ ಯಾರು ಅಲ್ಲ, ಮಯಾಂಕ್ ಆಗಿದ್ದ. ಓ ರಜ್ಜು, ನೀನು ಏನಾಯ್ತು? ಕಾಂಪೌಂಡರ್, ಅವ್ರನ್ನ ಒಳಗ್ ಕರ್ಕೊಂಡು ಹೋಗಿ. ಬೇಗ. ನರ್ಸ್, ಚೆಕಪ್ ರೆಡಿ ಮಾಡಿ. ರಜ್ಜು, ಹೆದರ್ಕೋಬೇಡ, ನೀನು ಇಲ್ಲೇ ಇರು, ನಾನು ಬರ್ತೀನಿ. ಚೆಕಪ್ ಮಾಡಿದ ನಂತರ ಮಯಾಂಕ್ ಹೊರಗಡೆ ಬಂದು ರಜ್ಜುಗ್ ಹೇಳ್ತಾನೆ. ರಜ್ಜು, ಏನೂ ಆಗಿಲ್ಲ. ಅವರಿಗೆ ಸುಸ್ತಾಗಿದ್ರಿಂದ ಪ್ರಜ್ಞೆ ತಪ್ಪಿದ್ರು ಅಷ್ಟೇ. ಆದ್ರೆ ಅವ್ರಿಗೆ ಪೂರ್ತಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅವ್ರ ದೇಹ ಈಗ ತುಂಬಾನೇ ವೀಕ್ ಆಗಿದೆ. ಅವ್ರಿಗೀಗ್ಲೇ ರಕ್ತ ಕೊಡ್ಬೇಕು. ರಕ್ತ? ನಿಮಗ್ ಗೊತ್ತೇ ಇದೆ ನನ್ಗೆ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲ ಅಂತ. ನೀವ್ ಏನ್ ಬೇಕಾದ್ರೂ ಮಾಡಿ, ದುಡ್ಡಿನ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಹಗ್ಲು ರಾತ್ರಿ ರಿಕ್ಷಾ ಓಡಿಸಿ ಸಂಪಾದಿಸ್ತೀನಿ, ಆದ್ರೆ ಅಪ್ಪನಿಗೆ ಏನೂ ಆಗ್ಬಾರ್ದು. ನೋಡು, ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನಿದ್ದೀನಲ್ಲ, ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ, ನೀನು ಯೋಚನೆ ಮಾಡ್ಬೇಡ. ಮಯಾಂಕ್ ರಜ್ಜು ತಂದೆಗೆ ತನ್ನದೇ ರಕ್ತವನ್ನ ಕೊಡ್ತಾನೆ. ನಂತರ ಅವರನ್ನ VIP ರೂಮ್ಗೆ ಶಿಫ್ಟ್ ಮಾಡ್ತಾನೆ. ಇದನ್ನೆಲ್ಲ ನೋಡಿದ ಕಾಂಪೌಂಡರ್ಗೆ ಆಶ್ಚರ್ಯ ಆಗುತ್ತೆ. ಮರುದಿನಾನೇ ಅವನು ಮಯಾಂಕ್ ತಂದೆಗೆ ಫೋನ್ ಮಾಡಿ ಹೇಳ್ತಾನೆ. ಯಜಮಾನ್ರೇ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಆ ದಿನನಾಥನ್ ಮಗಳು ರಜ್ಜು ಇದ್ದಾಳಲ್ಲ, ಅವಳ ಕಡೆಗೆ ನಮ್ ಮಯಾಂಕ್ ಅವರು ಜಾಸ್ತಿ ಗಮನ ಕೊಡ್ತಿದ್ದಾರೆ. ನಿನ್ನೆ ಅವ್ರ ಅಪ್ಪಂಗೆ ಇವರೇ ತಮ್ಮ ರಕ್ತ ಕೊಟ್ಟು ಅವ್ರಿಗೆ VIP ರೂಮಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಂಗೆ ಯಾಕೋ ಇದು ಸರಿ ಇಲ್ಲ ಅನ್ನಿಸ್ತಿದೆ. ಈ ವಿಷಯ ಕೇಳ್ತಾ ಇದ್ದ ಹಾಗೆ ಜಮೀನ್ದಾರರು ಕೆಂಡಾಮಂಡಲ ಆಗ್ತಾರೆ. ಅವರು ಅವ್ರ ಹೆಂಡತಿಗೆ ಹೇಳ್ತಾರೆ. ಕೇಳಿಸ್ತಾ ನಿನ್ಗೆ? ಆ ರಜ್ಜು ನಮ್ ಮಗಂಗೆ ಬಲೆ ಬೀಸಿದಾಳೆ. ಅವ್ರಪ್ಪಂಗೆ ಇವನು ತನ್ನ ರಕ್ತ ಕೊಟ್ಟಿದ್ದಾನಂತೆ. ಎಷ್ಟು ಧೈರ್ಯ ಇರ್ಬೇಕು ಅವನ್ಗೆ. ಯಾರವಳು ರಜ್ಜು? ಅವಳ ಕೈ ರಿಕ್ಷಾ ಓಡಿಸ್ತಾಳಲ್ಲ. ಅಯ್ಯೋ ದೇವ್ರೇ, ಇದಾಗಕ್ ಬಿಡ್ಬಾರ್ದು. ನಮ್ ಮಗ ನಮ್ ಮರ್ಯಾದಿನೆಲ್ಲ ಕಳೆದು ಬಿಡ್ತಾನಷ್ಟೇ. ಜಮೀನ್ದಾರು ಕೆಲ್ಸದವ್ರನ್ನ ಕಳಿಸಿ ರಜ್ಜುನ ಕರ್ಸ್ಬಿಟ್ಟು ಹೀಗೆ ಹೇಳ್ತಾರೆ.
ನಿನ್ ಕಷ್ಟದ ಕತೆ ಎಲ್ಲ ನನ್ ಮಗನ್ ಮುಂದೆ ಹೇಳ್ಕೊಂಡ್ರೆ ಅವನು ನಿನ್ ಬಲೆಗ್ ಬೀಳ್ತಾನೆ ಅಂತ ಅನ್ಕೊಂಡಿದ್ಯಾ? ನೋಡು, ಇದನ್ನೆಲ್ಲ ಇಲ್ಲಿಗೆ ಬಿಟ್ರೆ ನಿನ್ಗೂ ನಿಮ್ಮಪ್ಪಂಗೂ ಇಬ್ರಿಗೂ ಒಳ್ಳೇದು. ಅಯ್ಯ, ಆ ರೀತಿ ನಾನು ಕನ್ಸಲ್ಲೂ ಯೋಚನೆ ಮಾಡಿಲ್ಲ. ಮಯಾಂಕ್ ಅವರು ನಮ್ಮ ಪಾಲಿನ ದೇವ್ರು. ದೇವ್ರನ್ನ ಪೂಜೆ ಮಾಡೋದಿಕ್ಕಾಗತ್ತೆ ಅಷ್ಟೇ. ಮರ್ಯಾದಸ್ತೆ, ನೀನು ನಿಮ್ಮಪ್ಪನ್ ಕರ್ಕೊಂಡು ಹಾಸ್ಪಿಟ್ಲಿಂದ ಹೊರಟೋಗು. ಇಲ್ಲಾಂದ್ರೆ ಜಮೀನ್ದಾರರು ಸಾಹೇಬ್ರು ನಿಮ್ಮಪ್ಪನ್ನ ಹಾಸ್ಪಿಟ್ಲಿಂದ ಬಿಸಾಕಿಸ್ತಾರೆ. ಇನ್ನು 1 ಗಂಟೆಲಿ ನೀನು ಈ ಊರ್ನ ಖಾಲಿ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ ಕಡೆ ಹುಡುಗರು ನಿಮ್ಮಪ್ಪನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳಿಗೆ ಹಾಕ್ತಾರೆ. ಬೇಡ ಬೇಡಯ್ಯ, ನಾವು ಹೊರಟೋಗ್ತೀವಿ. ಈ ಊರಿಗೆ ಮತ್ತೆ ಯಾವತ್ತೂ ಬರೋದಿಲ್ಲ. ಅಪ್ಪಂಗೆ ಏನು ಮಾಡಬೇಡಿ. ರಾಜು ಕೂಡ್ಲೆ ಹಾಸ್ಪಿಟಲ್ ಬಂದು ತನ್ನ ತಂದೆನ ಕರ್ಕೊಂಡು ಹೋಗ್ತಿರ್ತಾಳೆ. ಅಷ್ಟೊತ್ತಿಗೆ ಸರಿಯಾಗಿ ಮಯಾಂಕ್ ಕೂಡ ಅಲ್ಲಿಗೆ ಬರ್ತಾನೆ. ಅವನ್ ಹೇಳ್ತಾನೆ, ರಜ್ಜು, ಏನ್ ಮಾಡ್ತಾ ಇದ್ಯಾ? ಅವ್ರಿನ್ನೂ ಪೂರ್ತಿ ಹುಷಾರಾಗಿಲ್ಲ. ನೀನ್ ಈಗ್ಲೇ ಇವ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಡಾಕ್ಟ್ರೇ, ನೀವ್ ನಮ್ಗೆ ತುಂಬಾ ಉಪಕಾರ ಮಾಡಿದೀರಾ. ಆದ್ರೆ ಇವಾಗ ನನ್ನ ತಂದೆ ಜೀವದ ಪ್ರಶ್ನೆ. ನಮಗ್ ಹೋಗೋದಿಕ್ ಬಿಡಿ. ರಜು, ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ನಿಮ್ ತಂದೆ ಪೂರ್ತಿ ಹುಷಾರಾದ್ಮೇಲೆ ಈ ವಿಷಯನ ನಿನಗ್ ಹೇಳೋಣ ಅನ್ಕೊಂಡೆ. ನಾನ್ ನಿನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ಅಯ್ಯೋ ದೇವ್ರೆ, ಇದೇನ್ ಹೇಳ್ತಾ ಇದ್ದೀರಾ? ಇದಾಗೋದಿಕ್ಕೆ ಸಾಧ್ಯನೇ ಇಲ್ಲ. ನನಗ್ ಸ್ವಲ್ಪ ಸಹಾಯ ಮಾಡಿ. ಅಪ್ಪನ ರಿಕ್ಷಾದಲ್ಲಿ ಕೂರ್ಸೋದಿಕ್ಕೆ ನಾವು ಈ ಊರ್ನೇ ಬಿಟ್ಟು ಹೊರಟೋಗ್ತೀವಿ. ರಜ್ಜು ಒಬ್ಳೆ ತನ್ನ ತಂದೆನ ರಿಕ್ಷಾದಲ್ಲಿ ಕೂರ್ಸೋದಿಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ತಂದೆ ಬಿದ್ದು ಹೋಗ್ತಾರೆ. ಅವರ ಕಿವಿಯಿಂದ ತುಂಬಾನೇ ರಕ್ತ ಬಂದ್ಬಿಡುತ್ತೆ. ರಜ್ಜು ಗಾಬರಿಯಿಂದ, ಡಾಕ್ಟ್ರೇ ನೋಡಿ, ನನ್ ತಂದೆ ಏನಾಗಿದೆ ನೋಡಿ. ನನ್ ತಂದೆನ ಕಾಪಾಡಿ, ನನ್ ತಂದೆನ ಕಾಪಾಡಿ ಡಾಕ್ಟ್ರೇ. ಅವ್ರನ್ ಬಿಟ್ರೆ ನನ್ಗೆ ಯಾರೂ ಇಲ್ಲ. ಮಯಾಂಕ್ ರಜ್ಜು ಜೊತೆ ನಿಂತ್ಕೊಂಡು ಅವರ ತಂದೆಯ ಅಂತ್ಯ ಸಂಸ್ಕಾರ ಮಾಡ್ತಾನೆ. ದೇವ್ರೇ, ಈ ಮನೆಯಲ್ಲಿ ಒಬ್ಳೆ ಹೇಗಿರೋದು? ನನ್ನವರು ಅಂತ ಇಲ್ಲಿ ಯಾರೂ ಇಲ್ಲ. ನಾನ್ ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ ರಜ್ಜು. ನಾನಿರೋ ತನಕ ನೀನ್ ಯಾವ್ದೇ ಚಿಂತೆ ಮಾಡ್ಬೇಡ. ಮಯಾಂಕ್ ತನ್ನ ಬೆರಳನ್ನ ಕಟ್ ಮಾಡ್ಕೊಂಡು ಬರ್ತಾ ಇದ್ದ ರಕ್ತದಿಂದ ರಜ್ಜುಗೆ ಸಿಂಧೂರ ಇಡ್ತಾನೆ. ಅವಳ ಜೊತೆನೆ ಅವಳ ಮನೆಯಲ್ಲಿ ಇರೋಕ್ ಶುರು ಮಾಡ್ತಾನೆ. 2 ದಿನಗಳ ನಂತರ ಈ ವಿಷಯ ಕಾಂಪೌಂಡರ್ಗೆ ಗೊತ್ತಾಗುತ್ತೆ. ಆ ಕಾಂಪೌಂಡರ್ ತಕ್ಷಣ ಈ ವಿಷಯನ ಜಮೀನ್ದಾರ್ಗೆ ತಿಳಿಸ್ಬಿಡ್ತಾನೆ. ಜಮೀನ್ದಾರರು ಮಯಾಂಕ್ಗೆ ಕಾಲ್ ಮಾಡಿ ತಕ್ಷಣ ಹೊರಟ್ ಬರಕ್ ಹೇಳ್ತಾರೆ. ನೀನು ತಯಾರಾಗಿರು, ನಾನ್ ಸಂಜೆ ಬರ್ತೀನಿ. ಬಂದು ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ ನನ್ ಮನೆಗೆ, ನನ್ ಹೆಂಡತಿಯಾಗಿ. ಮಯಾಂಕ್ ಬರ್ತಾ ಇದ್ದ ಹಾಗೆ ಜಮೀನ್ದಾರರು ಅವ್ರ ಅಮ್ಮನ ಜೊತೆ ಅವನನ್ನ ನಗರಕ್ಕೆ ಕಳಿಸ್ಬಿಡ್ತಾರೆ. ಇಲ್ಲಿ ರಜ್ಜು ಮದುಮಗಳ ಹಾಗೆ ತಯಾರಾಗಿರ್ತಾಳೆ. ಎಷ್ಟ್ ಕಾದ್ರೂ ಮಯಾಂಕ್ ಬರ್ದೇ ಇರೋದನ್ನ ನೋಡಿ ಜಮೀನ್ದಾರರು ಮನೆಗ್ ಹೋಗ್ತಾಳೆ. ನೀನ್ ಮತ್ತೆ ಬಂದ? ನಿನ್ ಮುಖ ತೋರಿಸ್ಬಾರ್ದು ಅಂತ ಹೇಳಿದ್ದೆ ಅಲ್ವಾ ನಾನು? ಅಯ್ಯ, ನನ್ ತಂದೆ ನನ್ನನ್ನ ಬಿಟ್ಟು ಹೊರಟೋದ್ರು. ಮಯಾಂಕ್ ನನ್ನನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ದಾರೆ. ಮಯಾಂಕ್ ಎಲ್ಲಿದ್ದಾರೆ? ಅವರನ್ನ ಕರೀರಿ. ದೊಡ್ಡವ್ರ ಮನೆ ಹುಡುಗ ಬೇಕಾ ನಿನ್ಗೆ? ಇದನ್ನೆಲ್ಲ ಮಾಡೋದಿಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ನೀನು ನಮ್ಮನೆ ಸೊಸೆ ಆಗ್ಬೇಕು ಅನ್ಕೊಂಡಿದ್ಯಾ? ಮೊದ್ಲು ಹೊರಡು ಇಲ್ಲಿಂದ. ಮಯಾಂಕ್ಗೋಸ್ಕರ ಕಾದು ಕಾದು ಬಹಳಷ್ಟು ದಿನಗಳು ಕಳೆದು ಹೋಗುತ್ತೆ. ಯಾಕೋ ಗೊತ್ತಿಲ್ಲ, ತುಂಬಾ ವಾಂತಿ ಆಗ್ತಾ ಇದೆ. ಹೊಟ್ಟೆ ಹಾಳಾಗಿರ್ಬೇಕೇನೋ. ಈಗ್ಲೇ ಡಾಕ್ಟರ್ ಹತ್ರ ಹೋಗ್ತೀನಿ. ರಜ್ಜು ಡಾಕ್ಟರ್ ಹತ್ರ ಹೋದಾಗ ಅವಳು ಗೊತ್ತಾಗುತ್ತೆ ಅವಳು ಮಯಾಂಕ್ನ ಮಗುವಿನ ತಾಯಿ ಆಗ್ತಿದ್ದಾಳೆ ಅಂತ. ಅಯ್ಯೋ ದೇವ್ರೆ, ಸ್ವಲ್ಪ ದಿನದಲ್ಲೇ ನಾನ್ ಬಸ್ರಿ ಅಂತ ಊರವ್ರಿಗೆಲ್ಲ ಗೊತ್ತಾಗತ್ತೆ. ಮಯಾಂಕ್ನ ಹುಡ್ಕೊಂಡು ನಗರಕ್ಕೆ ಹೋಗ್ಬೇಕನ್ಸುತ್ತೆ. ಗರ್ಭವತಿ ರಜ್ಜು ತನ್ನ ಕೈ ರಿಕ್ಷಾನ ತಗೊಂಡು ನಗರಕ್ಕೆ ಹೋಗ್ತಾಳೆ. ಮಯಾಂಕ್ನ ಹುಡುಕ್ತಾ ಹುಡುಕ್ತಾ ಹೊಟ್ಟೆಪಾಡಿಗೋಸ್ಕರ ರಿಕ್ಷಾ ಕೂಡ ಓಡಿಸ್ತಿರ್ತಾಳೆ. ಆದ್ರೆ ಮಯಾಂಕ್ ಮಾತ್ರ ಎಲ್ಲೂ ಸಿಗ್ತಿರಲ್ಲ. ಪ್ರಸವದ ದಿನ ಹತ್ರ ಬರ್ತಿರುತ್ತೆ. ಒಂದಿನ, ಅರೆ, ನೀನು ಗರ್ಭವತಿ ತರ ಇದ್ಯಾ? ಪ್ರಸವದ ದಿನಾನು ಹತ್ರ ಬರ್ತಿರ್ಬೇಕು. ಈ ರೀತಿ ರಿಕ್ಷಾ ಓಡಿಸ್ಬಾರ್ದು ನೀನು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಏನೂ ತಿಂದಿಲ್ಲ. ನೀವು ನನ್ನ ರಿಕ್ಷಾದಲ್ಲಿ ಹತ್ಕೊಂಡ್ರೆ ನೀವು ಕೊಡೋ ಬಾಡಿಗೆಯಿಂದ ನಾನೇನಾದ್ರೂ ತಿನ್ಬೋದು. ಓ ಮೈ ಗಾಡ್, ನೀನೇನ್ ಹೆದ್ರಬೇಡ. ನಾನು ಕೂಡ ಡಾಕ್ಟರೇ. ಹತ್ರದ ಹಾಸ್ಪಿಟಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಾ, ನಿನ್ನ ಅದೇ ಹಾಸ್ಪಿಟಲ್ ಅಲ್ಲಿ ಸೇರಿಸ್ತೀನಿ. ಆ ಲೇಡಿ ಡಾಕ್ಟರ್ ರಜ್ಜುನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಸಮಯಕ್ಕೆ ಊಟ ಮಾಡದೇ ಇರೋದ್ರಿಂದಾಗಿ ರಜ್ಜು ತುಂಬಾ ಸುಸ್ತಾಗಿರ್ತಾಳೆ. ಇದರಿಂದಾಗಿ ಡೆಲಿವರಿ ಟೈಮ್ ಅಲ್ಲಿ ಅವಳು ಪ್ರಜ್ಞೆ ತಪ್ಪಿಡ್ತಾಳೆ. ಆಗ ಡಾಕ್ಟರ್ ದೊಡ್ಡ ಡಾಕ್ಟರ್ಗೆ ಕಾಲ್ ಮಾಡಿ, ಡಾಕ್ಟರ್ ಮಯಾಂಕ್, ಕೂಡ್ಲೆ ನೀವು ಡೆಲಿವರಿ ಕ್ಯಾಬಿನ್ ಬನ್ನಿ, ಒಂದು ಕ್ರಿಟಿಕಲ್ ಕೇಸ್ ನಡೀತಾ ಇದೆ. ಆಗ ಅಲ್ಲಿಗೆ ಡಾಕ್ಟರ್ ಮಯಾಂಕ್ ಬರ್ತಾನೆ. ಇವಳು ರಜ್ಜು ಅಲ್ವಾ? ನನ್ ರಜ್ಜು, ನನ್ ಹೆಂಡತಿ, ಮತ್ ಈ ಮಗು ನಂದೇ ಮಗು. ಓ ಮೈ ಗಾಡ್, ಇವಳಿಗೇನಾಗಿದೆ? ಡಾಕ್ಟರ್ಸ್, ಏನೇ ಆದ್ರೂ ಇವಳ ಜೀವ ಕಾಪಾಡ್ಲೇಬೇಕು. ಮಯಾಂಕ್ ರಜ್ಜುನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ. ಕೊನೆಗೂ 5ನೇ ದಿನಕ್ಕೆ ಅವಳಿಗೆ ಪ್ರಜ್ಞೆ ಬರುತ್ತೆ. ಡಾಕ್ಟ್ರೇ, ನೀವೇ ಬಂದ್ರಾ?
ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ ನಂಗೆ. ನಿಮ್ಮನ್ನ ಎಲ್ಲ ಕಡೆ ಹುಡುಕ್ದೆ, ನಿಮ್ಮ ಆಸ್ತಿನ ವಾಪಸ್ ಕೊಟ್ಟೋಗೋಣ ಅಂತ. ನನ್ ಮಗು ಎಲ್ಲಿ? ಅಂದ್ರೆ ನಮ್ಮ ಮಗು ಎಲ್ಲಿ? ನೋಡು, ಇದು ನಮ್ಮ ಮಗು ರಜ್ಜು. ಇನ್ನು ನೀನು ಯಾವ ಚಿಂತೆ ಕೂಡ ಮಾಡಬೇಕಾಗಿಲ್ಲ. ಇನ್ಮೇಲೆ ನಾವು ನಮ್ಮ ಮಗು ಜೊತೆ ಇಲ್ಲೇ ಒಟ್ಟಿಗೆ ಇರೋಣ. ಡಾಕ್ಟ್ರೇ, ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ ನನ್ಗೆ. ಆದ್ರೆ ನೀವ್ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ತಾನೇ? ಇಲ್ಲಮ್ಮ, ನಿನ್ನ ಬಿಟ್ಟು ಇವಾಗ ಯಾರು ಹೋಗಕ್ಕಾಗಲ್ಲ. ನೀನ್ ನಮ್ಮ ಮಗನ ತಾಯಿ ಅಲ್ವಾ? ಅಮ್ಮನ ಮಾತ್ ಕೇಳಿ ಎಲ್ಲರಿಗೂ ಖುಷಿಯಾಗೋಗುತ್ತೆ. ಜಮೀನ್ದಾರರಿಗೂ ಮಗುವಿನ ವಿಷಯ ತಿಳಿಯುತ್ತೆ. ಮಗುವನ್ನ ಕೈಯಲ್ಲಿ ಎತ್ಕೊಳ್ತಿದ್ದ ಹಾಗೆ ಜಮೀನ್ದಾರರಿಗೆ ಕೋಪ ಎಲ್ಲ ಕರ್ಗೋಗುತ್ತೆ. ರಜ್ಜುನ ತಮ್ಮ ಸೊಸೆ ಅಂತ ಒಪ್ಕೋತಾರೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಾ? ವಿಡಿಯೋ ನೋಡಿದ್ಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಸಿಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಕಪ್ಪು ಟಿವಿ.